Who's here? Hello, hi, welcome back to Shriki YouTube channel. I hope you guys are doing amazing. So ನಾವು ಇವತ್ತು ಹೋಗ್ತಾ ಇರೋದು ಏರ್ಪೋರ್ಟ್. ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅಂತ. ದಿಸ್ ಇಸ್ ಮೈ ಫಸ್ಟ್ ಎವರ್ ಟೈಮ್ ನಾನು ಅವಳನ್ನ ನೋಡೋಕೆ ಹೋಗ್ತಾ ಇರೋದು. ಆನ್ಲೈನಲ್ಲಿ ಫ್ರೆಂಡ್ಸ್ ಆದ್ವಿ, ದಿ ಬೆಸ್ಟ್ ಫ್ರೆಂಡ್ ಆದ್ವಿ, ಮಧ್ಯದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಆ್ಯಂಡ್ ದೆನ್ ನೌ ಶಿ ಇಸ್ ಹಿಯರ್. ಅಫ್ಕೋರ್ಸ್ ತುಂಬಾ ಒಂದು ಶಾರ್ಟ್ ಪೀರಿಯಡಲ್ಲಿ ಒಂದು ನನ್ನ ಲೈಫ್ಗೆ ಒಂದು ತುಂಬಾ ಇಂಪ್ಯಾಕ್ಟ್ ಮಾಡಿ ತುಂಬ ಕ್ಲೋಸ್ ಆದಂಥ ಫ್ರೆಂಡ್ ಅಂದರೆ ಇಟ್ಸ್ ಚುಮ್ಮಿ, ಆ್ಯಂಡ್ ಶಿ ಬಿಕೇಮ್ ಮೈ ಬೆಸ್ಟ್ ಫ್ರೆಂಡ್. ಸೊ ಇವಾಗ ನಾವು ಅವಳನ್ನ ಹೋಗಿ ಪಿಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಅವಳ ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ, ಯಾಕೆ ಅವ್ರು ಆ್ಯಕ್ಟಿವ್ ಇಲ್ಲ, ನೀವಿಬ್ರು ಯಾಕೆ ಮಾತಾಡ್ತಾ ಇಲ್ಲ, ಅದು ಇದು ಏನೇನೋ ಕ್ವೆಶ್ಚನ್ಸು. ನಾನು ನಾರ್ಮಲ್ ಇದನ್ನು ಹಾಕಿದ್ರು ಅದರಲ್ಲಿ ತುಂಬ ಕ್ವೆಶ್ಚನ್ಸ್ ಬರ್ತಾ ಇತ್ತು. ಲೈಕ್ ಅಪ್ಪೋಸಲ್ ಸುಮ್ಮ ಯಾಕೆ ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ, ಸುಮ್ಮ ಯಾಕೆ ಇದು ಮಾಡ್ತಿದ್ದಾರೆ, ನೀವಿಬ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಒಂದು ಕೆಲವೊಂದೊಂದು ಫಸ್ಟ್ ಬರ್ತಾ ಇತ್ತು. ಆಮೇಲೆ ಮತ್ತೆ ಇದು. ಸೊ ಇದಕ್ಕೆಲ್ಲ ಉತ್ತರ ಇವತ್ತು ನಾವು ಕೊಡ್ತೀವಿ ನಿಮ್ಗೆ, ಓಕೆನಾ? ನಾವಿಬ್ರು ಸೇರಿ ಕೊಡ್ತೀವಿ, ಮಾತಾಡ್ತೀವಿ ನಾವು. ಏನು ಅಂತ ಅವಳು ಆಲ್ರೆಡಿ ಅಲ್ಲಿ ರೀಚ್ ಆಗಿದ್ದಾಳೆ. ಶಿ ಇಸ್ ಆಲ್ರೆಡಿ ಎಕ್ಸಾಸ್ಟೆಡ್, ಫುಲ್ ಟಯರ್ಡ್ ಆಗಿದ್ದಾಳೆ. ಆಲ್ರೆಡಿ ಹೇಳಿದೆ ನಾನು ಟಯರ್ಡ್ ಆಗಿದ್ದೀನಿ ಅಂತ. ನಾನು ಬೇರೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ನಾನು ಇಲ್ಲಿಂದ ಹಿಂಗೆ ಎಕ್ಸೈಟ್ ಆಗಿ ಹೋಗಿರ್ತೀನಿ, ಬಟ್ ಅಲ್ಲಿ ಹೋದ್ರೆ ನಾನು ಫುಲ್ ಶೈ ಆಗ್ಬಿಡ್ತೀನಿ. ಲೈಕ್ ಹೌದಾ, ಓಕೆ ಫೈನ್, ಆ ಥರ ಆಗ್ಬಿಡ್ತೀನಿ. ಓವರ್ ದ ಫೋನ್ ಅಂತೂ ಫುಲ್ ಏನು ಊರಲ್ಲಿ ಇಲ್ದಿರೋ ಕಸ ಕಡ್ಡಿಗಳ ಬಗ್ಗೆ ಎಲ್ಲ ಕುತ್ಕೊಂಡು ಯಾವ್ಯಾವ ಕಾರ್ನರಲ್ಲಿ ಏನೇನಿದೆ ಅನ್ನೋ ಅಷ್ಟು ಮಾತಾಡೋ ಒಂದು ಏನಂತಾರೆ ಚಾಲು ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಟಾಕ್ ಅಂತ ಬಂದಾಗ ಲೈವಲ್ಲಿ ಐ ಗೋ ಬಾಂಕರ್ಸ್. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಬಿ, ಆ್ಯಂಡ್ ಐ ಆಮ್ ಮೀಟಿಂಗ್ ಫಾರ್ ದ ಫಸ್ಟ್ ಟೈಮ್. ಚುಮ್ಮಿ ಎಷ್ಟು ಚಂದ ಕರಿತೀನಿ ನೋಡಿ, ಚುಮ್ಮಿ. ಎಷ್ಟೊಂದು ಜನ ಇವಾಗ ಸುಮಾ ಅಂತ ಮೆಸೇಜ್ ಮಾಡಿದ್ರು ನನಗೆ ಚುಮ್ಮಿ ಅಂತಾನೆ ಅನಿಸ್ತಾ ಇರುತ್ತೆ, ನಮ್ಗೆ ಹೆಂಗೆ ಗೊತ್ತಾಗಲ್ಲ. ಸೊ ಎನಿವೈಸ್ ಇವಾಗ ನಮ್ಮ ಹ್ಯಾಪಿ ಕೂಡ ಬರ್ತಾ ಇದ್ದಾನೆ. ಅವಳು ಹೇಳಿದಾಳೆ ಕರ್ಕೊಂಡು ಬಾ ಅವನು ಅಂತ ಹೇಳಿದಾಳೆ. ಆ್ಯಕ್ಚುಲಿ ಇಟ್ಸ್ ಸಪೋಸ್ ಟು ಬಿ ಅ ಸರ್ಪ್ರೈಸ್, ಅವಳು ನಮಗೆ ಕೊಡಬೇಕು ಅಂತ ಇದ್ದಿದ್ದು. ಅದನ್ನು ನಾನೇ ಸ್ಪಾಯಿಲ್ ಮಾಡಿ ಫೈನಲಿ ಅವಳು ನನಗೆ ಹೇಳ್ಬಿಟ್ಲು. ಬಿಕಾಸ್ ವಿಲ್ ಲೆಟ್ ಯು ಗೈಸ್ ನೋ ಎವ್ರಿಥಿಂಗ್. ಸೊ ಫಸ್ಟ್ ಆ್ಯಂಡ್ ನಾನು ರೆಡ್ ಹಾಕೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಕೂಡ ರೆಡ್ ಹಾಕೊಂಡಿದ್ದಾರೆ. ಸೊ ನಾವಿಬ್ರು ಡಿಸೈಡ್ ಮಾಡಿ ರೆಡ್ ಅಂತ ಹೋಗ್ತಾ ಇದೀವಿ. ಆ್ಯಂಡ್ ನಮ್ ಹ್ಯಾಪಿ ಬ್ರೌನ್, ಈಸ್ ಆಲ್ವೇಸ್ ದ ಬ್ರೌನ್ ಬಾಯ್. ಸೊ ಯಾ, ಹೋಗೋಣ ಹೇಗಿರುತ್ತೆ ಅಂತ. ಹ್ಯಾಪಿ ಶಿಕಾಗೋ ಚಿಕ್ಕಿ ಚುಮ್ಮಿ ಮೀಟ್ ಮಾಡಕ್ ಹೋಗ್ತಾ ಇದೀಯ ನೀನ್ ಇವತ್ತು. ನೋಡೋಣ ಹೇಗಿರುತ್ತೆ ಅಂತ. ಸೊ ಸ್ಟೇ ಟ್ಯೂನ್ ಗೈಸ್. 1 minute ಇದೆ, ಇವಾಗ ಹೋಗಿ ಅವಳನ್ನ ಪಿಕ್ ಮಾಡಬೇಕು. ಸೊ ಲೆಟ್ಸ್ ಗೋ. ये पिकअप Good. How are you? Good. Who's here? What should I talk? Oh my god. Maybe it's not Zoom anta. No way. Hi guys. Oh my god. I'm just shy. Chummi is here finally. ಹೇಗಿದೆ? So much of Kumar Shantappa back to Bangalore. Yay! Back to Karnataka. Back to India. India and Golgappa. So ಗೋಲ್ಗಪ್ಪ ತಿನ್ನೋಕೆ ಹೋಗ್ತಾ ಇದೀವಿ ನಾವು. ನಾಚ್ಕೊಳ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಹುಚ್ಚಿ. Look who's here. Hi. ಏನಂತ ಹೇಳ್ಬೇಕು? ನಮ್ಮ ಮನೇಲಿ ಇದ್ದಾಳೆ. ಫೈನಲಿ ಲೈಕ್ ಎಷ್ಟೊಂದು ಐ ಥಿಂಕ್ 1 ವರ್ಷ ಆಲ್ಮೋಸ್ಟ್ ಆಗಕ್ ಬಂತು. ಫುಲ್ ಇವಳ ಮನೆನ ಇದೆಲ್ಲ ಐ ಯೂಸ್ ಟು ವಾಚ್ ಇನ್ ವಿಡಿಯೋ ಕಾಲ್ಸ್. ಶಿ ಯೂಸ್ ಟು ಲೈಕ್ ಶೋ ಮೀ, ಬೇಬಿ ಈ ಪ್ಲಾಂಟ್ ತಗೊಂಡೆ, ಈ ಪ್ಲಾಂಟ್, ಅಂಡ್ ಟುಡೇ ಲೈಕ್ ಐ ಎಕ್ಸ್ಪ್ಲೋರ್ಡ್ ಎವ್ರಿಥಿಂಗ್ ಇನ್ ಹರ್ ಹೌಸ್ and they all are so pretty like her. You're the prettiest. Shut up. And she ಇನ್ನೇನು ಹೇಳ್ಬೇಕು, she bought me golgappas. I ate 14 plates golgappa. ಹೌದು, ಅದು ಎಲ್ಲಿ ಎಷ್ಟು ಗಂಟೆ ಬೇಬಿ? 11:30 ನಾವು ಹೋಗಿದ್ದು. ನಮ್ ಲಕ್ಕಿಗೆ ನಾ ಏರ್ಪೋರ್ಟ್ ಇಂದ ಇಳ್ದಿದ ತಕ್ಷಣ ಓನ್ಲಿ ಮ್ಯಾನಿಫೆಸ್ಟೇಷನ್ ಐ ಹ್ಯಾಡ್ ಫಾರ್ ಹರ್ ಅಂಡ್ ಅನ್ನ ಯಾವಾಗ ನಂಗೆ ಗೋಲ್ಗಪ್ಪ ಕೊಡ್ಸಿ ಅಂತ. ಲಿಟ್ರಲಿ 5 ಸ್ಪಾಟ್ಸ್ ನೋಡಿದ್ವಿ, 5 ಸ್ಪಾಟ್ಸ್ ಅಲ್ಲೂ ಗೋಲ್ಗಪ್ಪ ಇಲ್ಲ. ಲಾಸ್ಟ್ ಅಲ್ಲಿ ಐ ಜಸ್ಟ್ ಲೈಕ್ ಗೇವ್ ಅಪ್. ಐ ವಾಸ್ ಲೈಕ್ ಓಕೆ ಫೈನ್, ಇಲ್ಲ ಅಂದ್ರೆ ಓಕೆ ಅಂತ. ಆಮೇಲೆ ಒಂದ್ ಕಡೆ ಸಿಕ್ತು,
ಇಟ್ ವಾಸ್ ಲಕ್ಕಿಲಿ ಅಂಡ್ ಮೂರ್ ಜನದಿಂದ ವಿ ಆಲ್ಮೋಸ್ಟ್ ಏಟ್ 14 ಪ್ಲೇಟ್ಸ್ ಗೋಲ್ಗಪ್ಪ. ಅದ್ರಲ್ಲಿ ಬಿಕಾಸ್ 1.5 ವರ್ಷದಿಂದ ಗೋಲ್ಗಪ್ಪ ತಿಂದಿರ್ಲಿಲ್ಲ. ಅಂಡ್ ಯಾ, ಇಟ್ಸ್ ಗೋಯಿಂಗ್ ಗುಡ್. ಐ ಆಮ್ ಲಿಟಲ್ ಶೈ. See how pretty. Oh my god, I'm not. No way. Finally the prettiest girl in my YouTube channel. ಎಲ್ಲರೂ ಕೇಳ್ತಿದ್ರು, ನಾನು ನಾರ್ಮಲ್ ಪೋಸ್ಟ್ ಹಾಕಿದ್ರು ಯಾಕೆ ಸುಮಾ ಅಕ್ಕ ಅಕೌಂಟ್ ಡಿಆಕ್ಟಿವೇಟ್ ಏನಿಲ್ಲ ಕಂಡ್ರು. ನಾನು ಡಿಆಕ್ಟಿವೇಟ್ ಏನಕ್ಕೆ ಮಾಡಿದ್ದು ಅಂತ ಅಂದ್ರೆ, ಒಂದು ನಾನು ಕಾಂಟೆಂಟ್ಸ್ ಆಗ್ತಿರ್ಲಿಲ್ಲ, ಅಂಡ್ ಇನ್ನೊಂದು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾಯಿಂದ. ಐ ವಾಸಂಟ್ ಫೀಲಿಂಗ್ ರಿಯಲಿ ಪಾಸಿಟಿವ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಂಡ್ ಅದರ್ ಸ್ಟಾಫ್. ಸೊ ಅದರಿಂದ ಬ್ರೇಕ್ ತಗೊಳ್ಳೋಣ ಅಂತ ತಗೊಂಡಿದ್ದು ಅಷ್ಟೇ. ಅದರ್ ದನ್ ದ್ಯಾಟ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಡೂಯಿಂಗ್ ಗುಡ್. ಐ ಆಮ್ working on my career, so everything is happening fully in a good focused. way. Yeah, fully focused. And I want you all to be also focused on your career rather than going and wasting your 60 seconds on some idiotic people's reels. Yeah. So, yeah. And stories. ಇವ್ರ ಜೀವನದಲ್ಲಿ ಏನಾಗ್ತಿದೆ, ಅವ್ರ ಜೀವನದಲ್ಲಿ ಏನಾಗ್ತಿದೆ, ಆಮೇಲೆ ಇನ್ನೇನು ಶ್ರೇಯು ಅವಳು ಯಾರು ಕಾಳಾಗ್ತಿದ್ದಾನೆ, ಇವ್ನ್ ಯಾರಿಗೆ ಯಾಳಿ ಕಾಳಾಗ್ತಿದ್ದಾನೆ, ಇವ್ರಿಬ್ರದ್ ಬ್ರೇಕಪ್ ಆಯ್ತಾ, ಇವ್ರಿಬ್ರು ಯಾಕೆ 2 ದಿವಸದಿಂದ ಫೋಟೋ. ಸೊ ಇದನ್ನೆಲ್ಲ ಬಿಟ್ಟು ನಮ್ದಿದಕ್ಕೂ ನೀವು ಸುಮಾಗ ಏನಕ್ ಮಾತಾಡ್ತಿಲ್ಲ. ಸೊ ಇದೆಲ್ಲಾನು ಸಪರೇಟ್ ವಿಡಿಯೋ ಅದಕ್ಕೆ ನಾವು ಸಪರೇಟ್ ವಿಡಿಯೋ ಮಾಡ್ತೀವಿ. ರಿಯಾಲಿಟಿ ಏನ್ ಆಗಿತ್ತು ನಮ್ಮಿಬ್ರು ಸೋ ಕಾಲ್ಡ್ ಸಿಸ್ಟರ್ಸ್, ಬೆಸ್ಟ್ ಫ್ರೆಂಡ್ಸ್ ನಮ್ಮಿಬ್ರು ಮಧ್ಯ ಅಂತ ನೀವೆಲ್ಲ ನಕ್ಕು ಬಿದ್ದಿ ಇದ್ ಮಾಡ್ತೀರಾ. ಬಟ್ ಯಾ, ಫೋಕಸ್ ಆನ್ ಯೋರ್ ಕರಿಯರ್ಸ್ ಕಂಡ್ರು. ಇದೆಲ್ಲ ಇದ್ದಿದೆ ಲೈಫ್ ಅಲ್ಲಿ. ಸೊ ಮತ್ತೆ ಏನೇನ್ ಪ್ಲಾನ್, ಎಷ್ಟು ತಿಂಗಳು ಇರ್ತೀಯ ಇಲ್ಲಿ ಬೇಬಿ? ಓ ನಾನಾ ಸರ್ಪ್ರೈಸ್? ಯಾ, ಅ ಕೈಂಡ್ ಆಫ್ ಸರ್ಪ್ರೈಸ್. ಅಥವಾ ಇಲ್ಲಿ ಇವಾಗ್ಲೇ ಹೇಳ್ಬಿಟ್ರೆ ನನ್ನ ಫ್ರೆಂಡ್ಸ್ ಎಲ್ಲಾರು ಲೈಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಿಡ್ತಾರೆ, ಇವನ್ನ ಇರ್ತಾಳಲ್ಲ ಅಂತನೋ ಅಥವಾ ಏನೋ ಒಂದು. ಸೊ ಐ ವಾಂಟ್ ಸಿ ಹೌ ಎಕ್ಸೈಟೆಡ್ ಮೈ ಫ್ರೆಂಡ್ಸ್ ಆರ್ ಟು ಕಮ್ ಅಂಡ್ ಮೀಟ್ ಮೀ ವೆನ್ ಐ ಆಮ್ ಇನ್ ಮೈ ಹೋಮ್. ಅದರಿಂದ ನಾನು ಅದನ್ನ ಹೇಳಲ್ಲ ಎಷ್ಟು ದಿನ ಗಂಟ ಇರ್ತೀನಿ ಅಂತ. ಬಟ್ ಇರೋ ಅಷ್ಟು ದಿನ ಐ ಥಿಂಕ್ ಐ ಲಿವ್ ಮೈ ಲೈಫ್ ಹಿಯರ್. 1.5 year no baby? After 1.5 year I came. So I live my life here, and our ಮಮ್ಮಿಗೂ ಕೂಡ ಇನ್ನೂ ಗೊತ್ತಿಲ್ಲ guys. Yeah, my mom doesn't know, and ನಾನು ಅದು ಸರ್ಪ್ರೈಸಿಂಗ್ ವಿಡಿಯೋದು ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ ನಿಮ್ಮೆಲ್ಲರಿಗೂ. I think I might make vlog of that. Yeah. And ಇಂಡಿಯಾದಲ್ಲಿ ಇರೋ ಗಂಟ I'll try to make vlogs for my YouTube. Yeah, please. I'll do it, and yeah. No, but I ate 14 plates golgappa, guys. It was so tasty. Yeah, it was actually tasty. Luckily Very we tasty, got right? it. Yeah. It was good. ಇಲ್ಲ ನಂದು ಇಲ್ಲೆಲ್ಲ ಫೀಲ್ ಆಗ್ತಾ ಇದೆ ಗೋಲ್ಗಪ್ಪಾಸ್. ಹೊಟ್ಟೆ ಎಲ್ಲ ಫೀಲ್ ಆಗ್ತಾ ಇದೆ. ಫುಲ್ ಗಪ್ಪ ಗೋಲ್ಗಪ್ಪ. ಸೊ ಇನ್ಮೇಲೆ ಶ್ರೇಯು ವ್ಲಾಗ್ ಅಲ್ಲಿ and also new haircut ನೋಡಿ guys. This is my new. ಏನೆಲ್ಲ ಕಂಡ್ರೋ ಲೇಯರ್ಸ್. ಆಮೇಲೆ ಅದನ್ನು ಪಾಪ ಹೆಣ್ಮಕ್ಳು ಕೇಳ್ತಾರೆ, ಯಾವ ಹೇರ್ ಕಟ್ ಅಕ್ಕ ಅಂತ. ಸೊ ದಿಸ್ ಇಸ್ ಲೇಯರ್ಸ್. Yeah, it's so good. ಸೊ ನಾನು ಶ್ರೇಯು ತುಂಬಾ 1000 ಒಂದು ರೀಲ್ಸ್ ಕಳಿಸಿ ನಾನು. Yeah, we planned and ಹೋಗಿ ಇದು ಮಾಡಿಸ್ಕೊಂಡೆ at the end of the day because I was coming to Mysore ಅಂತ. ಇವಾಗ ಆಯಿಲ್ ಇದು ಸ್ವಲ್ಪ ಹೇರ್ ಆಯಿಲ್ ಆಗಿದೆ ಬಿಕಾಸ್ ಅಲ್ಲಿಂದ ಬಂದಿರೋದಕ್ಕೆ. ಬಟ್ it was a 19 hours journey ಕಂಟ್ರೋಲ್ ಇತ್ತು. ಅದರಿಂದ ಸಾಸ್ಟ್ ಆಗೋಗ್ಬಿಟ್ಟಿದ್ಲು. ನಾವು ಬೇರೆ ವೇಟ್ ಫೋನ್ and she got a new phone guys. No guys, I'm not that person to show my phone and all. ನೀವೆಲ್ಲ ಓದಿ ದುಡಿರಿ ತಕೊಳ್ಳಿ. I'm not that person who will show my phone and do stuff because ನಂಗೆ ನೀವೆಲ್ಲ ಖುಷಿಯಾಗಿರ್ಬೇಕು. ನೀವು ಮಾಡ್ತಿರೋದ್ನೇ ಸಾಧನೆ ಅಂತ ನೀವು ಖುಷಿಯಾಗಿರ್ಬೇಕು. ನಂದು ಇದೆಲ್ಲ ನೋಡಿ I don't want any of my kids ಅಥವಾ any of my viewers ಗೆಟಿಂಗ್ ಡಿಮೋಟಿವೇಟೆಡ್. ಏನ್ ಜೀವನ ಗುರು ಇರಲ್ಲ ಅಂತ. ಓದ್ರಿ, ದುಡಿರಿ, ನೀವು ತಗೊಳ್ಳಿ ಅಂಡ್ ಅದನ್ನೆಲ್ಲ ಹೇಳ್ಕೋಬೇಡಿ ಜನಕ್ಕಷ್ಟೇ, ಇದನ್ ತಗೊಂಡ್ವಿ ಅಂತ. ಸೊ ಯಾ, but I'm proud of you baby. Okay, yes. Okay. Orange color ಕೇಸರಿ ನಂದನ ತೇಜ ಪ್ರತಾಪ. I took that because ನಾನು ಶ್ರೇಯು ನಾವೆಲ್ಲ ಹನುಮಾನ್ ನಮ್ಮ ಆಂಜನೇಯನ್ ಭಕ್ತರು. at least ತೋರ್ಸು ಹೋಗ್ಲಿ. that color. See, ಅವಳ ಕೈ ಎಷ್ಟು ಚಂದ. ಗೈಸ್ ನೀವು ಎಲ್ಲ ತಗೊಳ್ತೀರಾ, ಯು ಆಲ್ ವಿಲ್ ಟೇಕ್ ಒನ್ ಡೇ. ಯು ಇದಲ್ಲ ಚಿನ್ನ ತಗೊಳ್ತೀರಾ, ಕಾರ್ ಬಂಗ್ಲೆ ಎಲ್ಲ ತಗೊಳ್ತೀರಾ. ದಿಸ್ ಆಲ್ ಇಸ್ ಲೈಕ್ ನಥಿಂಗ್. ಅ ಫೋನ್ ತಗೊಳ್ಳೋದೇನು ಮ್ಯಾಟರ್ ಅಲ್ಲ. ಮಟೀರಿಯಲಿಸ್ಟಿಕ್ ಅವೆಲ್ಲ. ಇಟ್ಸ್ ಓಕೆ. ಬಿ ಮೋಟಿವೇಟೆಡ್ ಆಲ್ವೇಸ್ ವಾಚ್ ಗುಡ್ ಪೀಪಲ್ಸ್ ವಿಡಿಯೋಸ್. ನಿಮ್ಮ 60 seconds 1 minute ಶುಡ್ ಬಿ ಲೈಕ್ ವರ್ತ್ ಇಟ್. ಇಟ್ ಶುಡ್ ಬಿ ನಾಟ್ ಲೈಕ್ ನೀವು ಯಾರ್ದು 60 seconds ವಿಡಿಯೋ ನೋಡ್ಬಿಟ್ಟು ಯು ಶುಡ್ ನೆವರ್ ಥಿಂಕ್ ದಟ್ ಏನ್ ನೋಡ್ದೆ ನಾನು ಏನ್ ಕಲ್ತೆ ಅಂತ. So always be good kids to your parents, and I don't want to be a mummy again. So yeah, I love you guys.
So cute. And the vlogs would be coming, the Yeah. videos would be coming. ನೀವು ವ್ಲಾಗ್ ಮಾಡಿ ಅಂತ ಕೇಳ್ತಿರ್ತಾರೆ, ಪ್ಲೀಸ್ ಮಾಡು. And ಹೋಗ್ತಾ ಬರ್ತಾ ಆಮೇಲೆ ಶ್ರೇಯು vlogs ಅಲ್ಲಿ ಇರ್ತೀನಿ most of the time. ನಾವೇನೋ ಪ್ಲಾನ್ ಮಾಡಿದೀವಿ. Yeah, we have planned a lot of Yeah. contents and stuff. So let's see. ನಾನು ಮೈಸೂರಿಗೆ ಹೋಗೋದು, ಅವ್ಳು ಬ್ಯಾಂಗ್ಳೂರಿಗೆ ಬರೋದು, ಇದೆಲ್ಲ And ಇರುತ್ತೆ. also some kind of like games between ಫ್ರೆಂಡ್ಸ್ ಅಂತೆಲ್ಲ ಇದೆ. ನೀವು ಕಾಮೆಂಟ್ ಮಾಡಿ ಯಾವ ತರ ವಿಡಿಯೋಸ್ ಬೇಕು ಅಂತ. ಸೊ we'll do it. And then the full is all about enjoying, making you people know what's worth it and what's not worth it. You guys are doing ಏನ್ ತಪ್ಪು ಮಾಡ್ತಿದ್ದೀರಿ ಏನ್ ತಪ್ಪು ಮಾಡ್ತಿಲ್ಲ ಅಂತ. And all love, fun, positivity. ಅಷ್ಟೇ. I think I talked too much. ಬಟ್ ಇಟ್ಸ್ ಓಕೆ. It's okay. ಬಾಯ್ ನಾ. Bye. ಆಕ್ಚುಲ್ ಆಗಿ ನಮ್ಮ ಒಂದು ಟಾಕ್ ಸ್ಟಾರ್ಟ್ ಆಗಿದ್ದು ಆಯಿಲ್ ಹಚ್ಚಕ್ಕೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಓ ಮೈ ಗಾಡ್, ಲಿಟ್ರಲಿ ಎಷ್ಟೊತ್ತು ಮಾತಾಡಿದೀವಿ ಅಂದ್ರೆ ಮಾತಾಡ್ತಿದ್ದೇವೆ ಎಲ್ಲರ ಬಗ್ಗೆ ಎಲ್ಲ ವಿಷಯ ಪ್ರತಿ ಒಂದೂ ಡೀಟೇಲ್ಡ್ ಆಗಿ ಫುಲ್ ಮಾತಾಡಿದ್ದಾಯ್ತು. ನಾವು ಕ್ಯಾಮ್ರಾ ಮುಂದೆ ಎಷ್ಟು ಮಾತಾಡ್ತೇವೋ ಕ್ಯಾಮ್ರಾ ಹಿಂದೆ ತುಂಬಾ ಮಾತಾಡ್ತಾನೆ ಇರ್ತೀವಿ. ಆ ನಗು ತಮಾಷೆ ತರ್ಲೆ ಓ ಮೈ ಗಾಡ್, ಹೇಳಕ್ಕೆ ಆಗಲ್ಲ. ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಬಟ್ ಇದು ಜಸ್ಟ್ ಅವಳು ಬಂದು ಸ್ಟೇ ಆಗಿ ವಾಪಸ್ ಹೋಗಿದ್ದಾಳೆ. ಅಫ್ಕೋರ್ಸ್ ಅವ್ರವ್ರ ಅಮ್ಮನ ಫಸ್ಟ್ ಮೀಟ್ ಮಾಡ್ಬೇಕಲ್ವಾ. ಅವ್ರ ಮಮ್ಮಿನ ನೋಡ್ಕೊಂಡು ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ವೀಕೆಂಡ್ ಅಲ್ಲಿ ನಮ್ಮ ಮನೆಗೆ ಬರ್ತಾಳೆ. ಸೊ ಇದೊಂಥರ ಟ್ರೇಲರ್, ಇದು ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ ಹಾಗೆ. ನನಗೆ ಪರ್ಸನಲಿ ಅವಳನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದೀನಿ ಅಂತಾನೆ ಅನಿಸ್ಲಿಲ್ಲ. ಎಲ್ಲೋ 7 ಜನ್ಮದಿಂದ ನನಗೆ ಅವಳು ಗೊತ್ತು, ಅವಳಿಗೆ ನಾನು ಗೊತ್ತು, ನಮ್ಗೆ ಇಡೀ ಕಾಂದಾನನೇ ಗೊತ್ತು ಅನ್ನೋ ರೇಂಜಲ್ಲಿ ಕುತ್ಕೊಂಡು ನಾವು ಮಾತಾಡಿದೀವಿ. ಅದ್ರ ಜೊತೆಗೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಕುತ್ಕೊಂಡು ಪಬ್ಲಿಕ್ ಅಲ್ಲಿ ಇದನ್ನ ಹೇಳ್ತಾರೆ ಅಥವಾ ಅವ್ರದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೋ ಅಥವಾ ಒಂದು ಪೇಜ್ ಅಲ್ಲಿ ಹೇಳ್ಕೊಳ್ತಾರೆ ಅಂತ. ಆದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಮತ್ತೆ ಚುಮ್ಮಿ ಕುತ್ಕೊಂಡು ಎಲ್ಲರ ಬಗ್ಗೆನೂ ಗಾಸಿಪ್ ಮಾಡಿದೀವಿ. ಅವಳಿಗೆ ಒಂದಿಷ್ಟು ಜನ ಗೊತ್ತಿದ್ರೆ ನನಗೆ ಒಂದಿಷ್ಟು ಜನ ಗೊತ್ತಿದೆ, ಅಂಡ್ ನಮಗೆ ಗೊತ್ತಿಲ್ಲದೆ ಇರೋರು ಎಲ್ಲರ ಬಗ್ಗೆ ಕುತ್ಕೊಂಡು ಗಾಸಿಪ್ ಮಾಡಿದೀವಿ. ಐ ಥಿಂಕ್ ಅದು ಬೆಸ್ಟ್ ಫ್ರೆಂಡ್ಸ್ ಅಲ್ಲಿ ಅದೊಂದು ಥೆರಪಿ ಅಂತ ಅನ್ಸುತ್ತೆ. ಅದನ್ನ ಕುತ್ಕೊಂಡು ಮಾತಾಡಿ ನಗೋದು, ಇಮಿಟೇಟ್ ಮಾಡೋದು, ಆಲ್ ದೀಸ್ ಆರ್ ಲೈಕ್ ರಿಯಲಿ ಫನ್. ಆದರೆ ನಮ್ಮ ಲಿಮಿಟ್ ಅಲ್ಲಿ ನಾವು ಮಾಡಿದೀವಿ. ಕೆಟ್ಟದಾಗಿ ಆ ಥರ ಎಲ್ಲ ಗಾಸಿಪ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್, ಆಯ್ತಾ. ಇಟ್ಸ್ ಅಬೌಟ್ ನೀವು ಎಷ್ಟು ಮಾತಾಡ್ತೀರಿ, ಎಲ್ಲಿವರೆಗೂ ಮಾತಾಡ್ತೀರಾ ಅಂತ. ಏನಂತೀರಾ ನೀವೇ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ಎಲ್ಲರ ಲೈಫಲ್ಲೂ ಎಲ್ಲ ಫ್ಯಾಮಿಲೀಸ್ ಫ್ರೆಂಡ್ಸಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೆ. ಸೊ ಹಾಗೆ ನಾವು ಮಾಡಿದ್ದೀವಿ ಆ್ಯಂಡ್ ಅದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹೊರಡ್ತಾ ಇದ್ರಲ್ಲ ಮುಡ್ಗಿ. ಬಾಯ್ ಬೇಬಿ, ಬಾಯ್ ಬೇಬಿ. ಓಯ್, ಅವಳ ಲಗೇಜಸ್ ನೋಡಿ ಎಷ್ಟಿದೆ ಅಂತ. ಅವಳೊಬ್ಳುದು ಸಾಕಾ ಲಗೇಜು? It's time to send her now, but she is gonna come back. Love you. Bye. Come next weekend. Bye baby. Bye bye. ಸರ್ ಹುಷಾರಾಗಿ ಕರ್ಕೊಂಡು ಹೋಗಿ ಸರ್. Bye bye. Bye ಮತ್ತೆ. ಸೆಲೆಬ್ರಿಟಿ ಸರ್ ಅವರು ಹುಷಾರಾಗಿ ಕರ್ಕೊಂಡು. ಇವತ್ತು ಫ್ರೈಡೇ, ಸೊ ಪಾರಾಯಣಗೆ ಅಂತ ಹೋಗ್ತಾ ಇದ್ದೀನಿ ನಾನು. ಇದರೊಳಗಡೆ ಎಲ್ಲ ಲಲಿತ ಸಹಸ್ರನಾಮ ಎಲ್ಲ ಬುಕ್ ಇದೆ. ಸೊ ಲೆಟ್ಸ್ ಗೋ. ಬೇರೆ ಬ್ಲಾಕಲ್ಲಿದೆ, ಸೊ ಹೋಗಿ ಪಾರಾಯಣ ಮಾಡೋಣ. ಪ್ರತಿ ಶುಕ್ರವಾರ ಒಬ್ರೊಬ್ರು ಮನೆಯಲ್ಲಿ ಪಾರಾಯಣ ಆಗುತ್ತೆ. ನಾನಂತೂ ಫ್ರೈಡೇ ಬಂದ್ರೆ ತುಂಬಾ ಖುಷಿ, ಅದಕ್ಕೆ ತುಂಬಾ ವೇಟ್ ಮಾಡ್ತೀನಿ. ಇಟ್ಸ್ ನಾಟ್ ಅಬೌಟ್ ದ ವೀಕೆಂಡ್, ಇಟ್ಸ್ ಅಬೌಟ್ ದಿಸ್ ಪಾರ್ಟ್. ಅಂದ್ರೆ ನಾವು ಪಾರಾಯಣ ಮಾಡೋದು, ಎಲ್ಲರೂ ಕುತ್ಕೊಂಡು ಶ್ಲೋಕ ಹೇಳೋದು, ಮಂತ್ರ ಹೇಳೋದು, ಅಥವಾ ನಮ್ಮಲ್ಲಿ ಏನಿದೆ ಆ ಥಾಟ್ಸ್ನ ಶೇರ್ ಮಾಡ್ಕೊಳ್ಳೋದು. ಆದ್ರೆ ನಾನು ತುಂಬಾ ಕ್ವೈಟ್ ಆಗಿರ್ತೀನಿ ಈ ಕ್ಲಾಸಲ್ಲಿ, ಅಂದ್ರೆ ಈ ಒಂದು ಸೆಷನ್ ಅಲ್ಲಿ. ಯಾಕಂದ್ರೆ ಅವರೆಲ್ಲ ದೊಡ್ಡವರು, ಆಲ್ರೆಡಿ ಮೊಮ್ಮಕ್ಕಳನ್ನ ನೋಡ್ತಾ ಇರೋರು. ನಾನಿನ್ನ ತುಂಬಾ ಬುಟಾಣಿ ಅಂತ ನನಗೆ ಅನ್ಸುತ್ತೆ ಅವ್ರ ಮುಂದೆ. ಆದ್ರೆ ಅವ್ರು ಖುಷಿ ಪಡ್ತಾರೆ, ಈಗಿಂದಾನೇ ಇದನ್ನೆಲ್ಲ ಕಲಿತಾ ಇದೆಯಲ್ಲ ಅನ್ಬಿಟ್ಟು ಅಂತ. ಎಷ್ಟೊಂದು ತಿಳ್ಕೊಂಡಿದ್ದೀನಿ ಗೊತ್ತಾ ನಾನು. ಅಂಡ್ ಐ ಆಮ್ ರಿಯಲಿ ಸೋ ಹ್ಯಾಪಿ ಅಂಡ್ ಪ್ರೌಡ್ ಅಬೌಟ್ ಇಟ್. ಅದೆಲ್ಲ ಕ್ರೆಡಿಟ್ಸು ಈ ಲೇಡೀಸ್ಗೆ ಹೋಗ್ಬೇಕು. ಇನ್ನೊಂದು ಎಕ್ಸೈಟಿಂಗ್ ಪಾರ್ಟ್ ಏನಂದ್ರೆ, ಅವ್ರ ದೇವರ ಮನೆಗೆ ನಾವೆಲ್ಲ ಪೂಜೆ ಮಾಡಿ ಹೇಳೋ ಅಂಥದ್ದು. ಅಂಡ್ ಐ ರಿಯಲಿ ಲವ್ ದಟ್ ಪಾರ್ಟ್. ಎಷ್ಟು ಚೆನ್ನಾಗಿ ಕೂರ್ಸಿದಾರಲ್ವಾ, ನಾನು ಹೆಂಗ್ ಕೂರ್ಸ್ಬೋದು, ಹೇಗೆ ಮಾಡ್ಬೋದು ಅನ್ನೋದೇ ಇರುತ್ತೆ. ಎಲ್ಲಾರ ಮನೇಲೂ ಎಲ್ಲ ಅವ್ರವ್ರ ತಕ್ಕನಂಗೆ ಪೂಜೆ ಮಾಡ್ತಾರೆ, ಬಟ್ ಅದನ್ನ ಅನ್ಕೊಂಡಂಗೆ ಎಷ್ಟು ಜನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗತ್ತಲ್ವಾ. ಚಿಕ್ಕವಳಿಂದ ನಾನು ಅಮ್ಮ ಪೂಜೆ ಮಾಡ್ಕೊಂಡ್ ಬರೋದು ನಾನು ನೋಡಿದೆ. ಆದ್ರೆ ಇವಾಗ ಇಷ್ಟೊಂದ್ ಜನ ಅಮ್ಮಂದಿರು ಯಾವ್ಯಾವ ತರ ಅವ್ರ ಮನೇಲಿ ಪೂಜೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಿದೆ.
ಅಂಡ್ ಅದ್ರ ಪದ್ಧತಿ ಸಂಪ್ರದಾಯ ಎಲ್ಲ ತಿಳ್ಕೊಳ್ಳೋದು ಒಂಥರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್, ನೀವು ದೀಪ ಹಚ್ಚಿ ಊದ್ಗಡ್ಡಿ ಬೆಳಗ್ತೀರಾ ಅಥವಾ ಊದ್ಗಡ್ಡಿ ಬೆಳಗಿ ದೀಪ ಹಚ್ತೀರಾ, ಇಲ್ಲ ತಟ್ಟೆ ಮೇಲೆ ಅನ್ನ ಹಾಕೋತೀರಾ, ಅನ್ನದ ಮೇಲೆ ತಟ್ಟೆ ಹಾಕೊಳ್ತೀರಾ. ಸೊ ಡಿಫ್ರೆನ್ಸ್ ಇದೆ ಅಲ್ವಾ? ಹಾಗೆ ಎಲ್ಲದಕ್ಕೂ ಪದ್ಧತಿ, ನಿಯಮ, ನಿಷ್ಠೆ ಎಲ್ಲದೂ ತುಂಬಾ ಇಂಪಾರ್ಟೆಂಟ್. ನನಗ್ ಬೇಕಿದ್ದ ದೇವ್ರು ನನಗ್ ಬೇಕಾದಂಗ್ ಪೂಜೆ ಮಾಡ್ತೀನಿ ಅನ್ನೋದು ವರ್ಕೌಟ್ ಆಗಲ್ಲ. ಅದಕ್ಕೆ ಪೂಜೆ ಅಂತಾನೂ ಅನ್ನಲ್ಲ, ದೇವ್ರು ತಗೊಳ್ತಾನೆ ಬಿಡು ಅಂತಾನೂ ನಾವ್ ಅನ್ಕೊಳಕ್ಕಾಗಲ್ಲ. ಅದಕ್ಕೆ ದೊಡ್ಡೋರು ಕರೆಕ್ಟ್ ಆಗಿ ಹೇಳ್ತಾರೆ ಅಂಡ್ ತಿಳ್ಕೊಂಡ್ ಹೇಳ್ತಾರೆ ಅಲ್ವಾ? ಸೊ ನಾನು ಆ ಪ್ರಾಸೆಸ್ ಅಲ್ಲಿ ಇದೀನಿ. ಏನೇ ಬಂದ್ರು ಕಲಿಯೋ ಅನ್ನೋ ಒಂದು ಪ್ರಾಸೆಸ್ ಅಲ್ಲಿ ಇದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ, ಖುಷಿ ಇದೆ ಅಂಡ್ ಡೆಫಿನೆಟ್ಲಿ ನಾನು ಫಾಲೋ ಮಾಡ್ತೀನಿ ಅಂಡ್ ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೂ ಹೇಳ್ತೀನಿ. ಅಂಡ್ ಎಲ್ಲದಕ್ಕೂ ಸೈಂಟಿಫಿಕ್ ಆಗಿರೋ ಒಂದು ರೀಸನ್ ನ ಹುಡ್ಕೋದು ಅವಶ್ಯಕತೆ ಇಲ್ಲ. ಕೆಲವೊಂದೊಂದು ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೀವು ಅಷ್ಟೇ ಏನಾದ್ರೂ ಮಾಡ್ಬೇಕಾದ್ರೆ ಯಾಕೆ, ಏನು, ಹೇಗೆ ಅಂತೆಲ್ಲ ಕೇಳಿ. ಆದ್ರೆ ಅದಕ್ಕೆ ಉತ್ತರ ಸಿಕ್ಕಿದ್ಮೇಲೆ ನೀವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ನನ್ನ ಇಷ್ಟ, ನಾನು ಹೀಗೆ ಮಾಡ್ತೀನಿ, ನಾನು ಹೀಗೆ ಬದುಕ್ತೀನಿ ಅನ್ನೋರ್ಗೆ ನಾವೇನು ಮಾಡಕ್ಕಾಗಲ್ಲ. ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಗೈಸ್ ಇನ್ ಆರ್ ನೆಕ್ಸ್ಟ್ ವ್ಲಾಗ್. ಕಮಿಂಗ್ ವಿಡಿಯೋಸ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಬಾಯ್ ನಾವ್.